ಮುಂದಿನ ದಿನಗಳಲ್ಲಿ ಸರ್ಕಾರ ಕರ್ನಾಟಕ ಎಜುಕೇಶನ್ ಆಕ್ಟ್ ಅಲ್ಲಿ ಇರುವಂತ ಒಂದಷ್ಟು ವಿಚಾರಗಳಲ್ಲಿ ಏನು ಗೊಂದಲ ಇತ್ತು ಆ ಗೊಂದಲಗಳನ್ನ ನಿವಾರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಈ ಜಡ್ಜ್ಮೆಂಟಿನ ಆಧಾರದ ಮೇಲೆ. ಎರಡನೇದಾಗಿ ಯೂನಿಫಾರ್ಮ್ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಮಾನಸಿಕತೆಯನ್ನ ತರುವಂತದ್ರಲ್ಲಿ ಸಾಕಷ್ಟು ಸಹಕಾರಿ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ನಮ್ಗೆ ಗೊತ್ತಿದೆ. ಆ ಸಹಕಾರ ಆಗ್ಲಿ ಅನ್ನೋದಕ್ಕೋಸ್ಕರನೇ ಆ ಯೂನಿಫಾರ್ಮ್ ಅನ್ನ ಪ್ರಿಸ್ಕ್ರೈಬ್ ಮಾಡಿದಂತವ್ರು ನಾವೆಲ್ಲ ಈ ದೇಶದ ಮಕ್ಕಳು, ರಾಷ್ಟ್ರೀಯ ಪ್ರಜೆಗಳು ಅನ್ನುವಂಥ ಮಾನಸಿಕತೆ ಬರುವಂತದ್ರಲ್ಲಿ ಖಂಡಿತ ಅದನ್ನ ಮಾಡ್ತೀವಿ. ಯಾವ ಹೆಣ್ಮಕ್ಳುಗಳು ಮಿಸ್ಗೈಡ್ ಆಗಿತ್ತು ಆ ಹೆಣ್ಮಕ್ಳನ್ನ ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ. ಅವರು ವಿದ್ಯಾಭ್ಯಾಸದ ಮೇನ್ ಸ್ಟ್ರೀಮ್ಗೆ ಬರಬೇಕು ಅಂತೇಳಿ ಅವರನ್ನು ಕೇಳ್ಕೊಂತೀವಿ. ಅವರನ್ನೂ ಮನಸ್ಸು ಗೆದ್ದು ಅವರು ಎಲ್ಲ ನಾಳೆ ಬೆಳಗ್ಗೆ ಶಾಲೆಗೆ ಬಂದು ವಿದ್ಯಾಭ್ಯಾಸ ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಂಗಿದೆ. ಯಾಕೆಂದ್ರೆ ಕರ್ನಾಟಕದ ಜನತೆ ಯಾವತ್ತೂ ಕೋರ್ಟಿನ ಜಡ್ಜ್ಮೆಂಟಿನ ವಿರುದ್ಧ ಮಾತಾಡಿದವರು ಅಲ್ಲ, ವಿರುದ್ಧ ಬಂದಂತವ್ರು ಅಲ್ಲ. ಈ ಹೆಣ್ಮಕ್ಳುಗಳು ಪಾಪ ಮಿಸ್ಗೈಡ್ ಆಗಿದ್ರು, ಎಂಟ್ರಿ ಮಾಡೋರಿನ ವಿರುದ್ಧ ಅವರು ವಿರುದ್ಧ ನಡ್ಕೊಳ್ಬೇಕಾದ್ರೆ ಮಿಸ್ಗೈಡ್ ಆಗಿದ್ರು ಅಂತ ಅನ್ಕೊಂತೀನಿ. ಇನ್ನು ಮುಂದಿನ ದಿನಗಳೆಲ್ಲ ಅವರು ಸಹಿತ ಸರಿ ಹೋಗ್ತಾರೆ.